ವಿಜಯ್ಗೆ ಕೊನೆಗೂ ಬಹುಮತದ ಬೆಂಬಲ. ವಿಸಿಕೆ ಎಡಪಕ್ಷಗಳು ಟಿವಿಕೆ ಪರ. ಸಂಜೆ ರಾಜ್ಯಪಾಲರ ಭೇಟಿ ಮಾಡಲಿರುವ ದಳಪತಿ. 4 ದಿನಗಳಿಂದ ಮುಂದುವರಿದ ರಾಜಕೀಯ ಅನಿಶ್ಚಿತತೆ ಮತ್ತು ತೀವ್ರ ಮಾತುಕತೆಗಳ ಬಳಿಕ ನಟ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಅಂದರೆ ಟಿವಿಕೆ ಸರ್ಕಾರ ರಚನೆಗೆ ಅಗತ್ಯವಾದ ಬಹುಮತದ ಬೆಂಬಲವನ್ನ ಕೊನೆಗೂ ಪಡ್ಕೊಂಡಿದೆ ಅಂತ ಮೂಲಗಳು ತಿಳಿಸಿವೆ. ಶುಕ್ರವಾರ ಸಂಜೆ ವಿಜಯ್ ಅವರ ಚೆನ್ನೈ ನಿವಾಸದ ಸುತ್ತ ಬೆಂಬಲಿಗರು ಜಮಾಯಿಸಿ ಟಿವಿಕೆ ಘೋಷಣೆಗಳನ್ನ ಕೂಗಿದ್ರು. ಸರ್ಕಾರ ರಚನೆಗೆ ಅಗತ್ಯ ಸಂಖ್ಯಾಬಲವನ್ನ ವಿಜಯ್ ಖಚಿತಪಡಿಸಿಕೊಂಡಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಈ ಸಂಭ್ರಮಾಚರಣೆ ನಡೆಯಿತು. ವಿಜಯ್ ಶುಕ್ರವಾರ ಸಂಜೆ ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ಅವರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಸಂಜೆ 6 ಗಂಟೆ ಸುಮಾರಿಗೆ ಈ ಭೇಟಿ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಟಿವಿಕೆ ತನ್ನ ಚುನಾವಣಾ ಚೊಚ್ಚಲ ಪ್ರವೇಶದಲ್ಲೇ 234 ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನು ಗೆದ್ದು ಡಿಎಂಕೆ ಮತ್ತು ಎಐಎಡಿಎಂಕೆಯ 62 ವರ್ಷಗಳ ರಾಜಕೀಯ ಪ್ರಭುತ್ವಕ್ಕೆ ಭಾರೀ ಹೊಡೆತ ನೀಡಿತ್ತು. ಆದರೆ ಸ್ಪಷ್ಟ ಬಹುಮತದ ಬೆಂಬಲವಿಲ್ಲದೆ ಸರ್ಕಾರ ರಚನೆಗೆ ಆಹ್ವಾನ ಮಾಡೋದಿಲ್ಲ ಅಂತ ರಾಜ್ಯಪಾಲ ಅರ್ಲೇಕರ್ ಸ್ಪಷ್ಟಪಡಿಸಿದ್ರಿಂದ ಟಿವಿಕೆ ಎದುರು ಸಂಕಷ್ಟ ನಿರ್ಮಾಣವಾಗಿತ್ತು. ಬುಧವಾರ ಮತ್ತು ಗುರುವಾರ 2 ಸುತ್ತಿನ ಮಾತುಕತೆಗಳು ನಡೆದರೂ ರಾಜ್ಯಪಾಲರು ತಮ್ಮ ನಿಲುವನ್ನ ಬದಲಿಸಿರಲಿಲ್ಲ. 118 ಸದಸ್ಯರ ಬಹುಮತದ ಸದನದಲ್ಲಿ ಕನಿಷ್ಠ 118 ಶಾಸಕರ ಬೆಂಬಲ ಪತ್ರಗಳನ್ನು ಸಲ್ಲಿಸಬೇಕು ಅಂತ ಅವರು ಒತ್ತಾಯಿಸಿದ್ರು. ವಿಜಯ್ ಅವರನ್ನ ಹೊರತುಪಡಿಸಿ ಟಿವಿಕೆಗೆ ಕೇವಲ 107 ಶಾಸಕರ ಬೆಂಬಲವಷ್ಟೇ ಇದ್ದು, ಅಲ್ಲದೆ ವಿಜಯ್ ತಿರುಚಿ ಪೂರ್ವ ಮತ್ತು ಪರಂಬೂರು ಕ್ಷೇತ್ರಗಳಿಂದ ಸ್ಪರ್ಧಿಸಿ 2 ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ 1 ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಿದೆ. ಇದರಿಂದ ಟಿವಿಕೆಗೆ ಕನಿಷ್ಠ 11 ಹೆಚ್ಚುವರಿ ಶಾಸಕರ ಬೆಂಬಲ ಅಗತ್ಯವಾಗಿತ್ತು. ಈ ನಡುವೆ ಡಿಎಂಕೆ ನೇತೃತ್ವದ ಮೈತ್ರಿಕೂಟದಿಂದ ಹೊರಬಂದ ಕಾಂಗ್ರೆಸ್ ಪಕ್ಷದ 5 ಶಾಸಕರು ವಿಜಯ್ಗೆ ಬೆಂಬಲ ಸೂಚಿಸಿದ್ರು. ಬಳಿಕ ವಿಜಯ್, ವಿದುತಲೈ ಚಿರುತೈಗಲ್ ಕಚ್ಚಿ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸ್ವಾದಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ರು. ವಿಸಿಕೆ, ಸಿಪಿಎಂ ಮತ್ತು ಸಿಪಿಐ ಪಕ್ಷಗಳು ಇದುವರೆಗೆ ಡಿಎಂಕೆಯ ಮಿತ್ರ ಪಕ್ಷಗಳಾಗಿದ್ವು. ಆದರೆ ಡಿಎಂಕೆ ಪರ್ಯಾಯ ಸರ್ಕಾರ ರಚನೆಗಾಗಿ ತನ್ನ ಬದ್ಧ ವೈರಿ ಎಐಎಡಿಎಂಕೆಯೊಂದಿಗೂ ಕೂಡ ಕೈ ಜೋಡಿಸಬಹುದು ಅನ್ನೋ ರಾಜಕೀಯ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ತೀವ್ರಗೊಂಡಿದ್ವು. ಶುಕ್ರವಾರ ಮಧ್ಯಾಹ್ನದಿಂದಾನೇ ವಿಸಿಕೆ ಹಾಗೂ ಎಡಪಕ್ಷಗಳು ವಿಜಯ್ಗೆ ಬೆಂಬಲ ನೀಡಲಿವೆ ಅನ್ನೋ ಸುದ್ದಿಗಳು ಹರಡಿದ್ವು. ಅಂತಿಮವಾಗಿ ವಿಸಿಕೆ, ಸಿಪಿಎಂ ಹಾಗೂ ಸಿಪಿಐ ತಲಾ 2 ಶಾಸಕರ ಬೆಂಬಲ ನೀಡೋಕೆ ಒಪ್ಕೊಂಡಿವೆ ಅಂತ ಮೂಲಗಳು ತಿಳಿಸಿವೆ. ಇದರಿಂದ ಟಿವಿಕೆಗೆ ಸರ್ಕಾರ ರಚನೆಗೆ ಅಗತ್ಯ ಸಂಖ್ಯಾಬಲ ದೊರೆತಿದೆ. ರಾಜ್ಯಪಾಲರ ಮುಂದಿನ ನಡೆ ಹಾಗೂ ಸರ್ಕಾರ ರಚನೆ ಕುರಿತು ಅಧಿಕೃತ ಘೋಷಣೆಯತ್ತ ಈಗ ತಮಿಳುನಾಡಿನ ರಾಜಕೀಯ ವಲಯದ ಗಮನ ನೆಟ್ಟಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.